ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಕಂಟೆಂಟ್ ಆಲ್ರೆಡಿ ಎಲ್ರಿಗೂ ಕೂಡ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತ ಅಂದರೆ ತಮ್ನೈಲಲ್ಲಿ ಎಲ್ಲರೂ ಕೂಡ ನೋಡಿರ್ತೀರಾ. ಸೊ ಎಸ್ ಫ್ರೆಂಡ್ಸ್, ಯುವ ನಿಧಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಒಂದು ಯುವ ನಿಧಿ ಯೋಜನೆ. ಏನು ಡಿಗ್ರಿ ಮತ್ತು ಡಿಪ್ಲೊಮೋದಾರರಿಗೆ ಈ ಒಂದು ಯೋಜನೆಯನ್ನು ನೀಡ್ತಿದ್ದಾರೆ. ಸೊ ಆ ಒಂದು ಯೋಜನೆಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಯಾರು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ, ಎಲ್ರಿಗಿಂತ ಮೊದಲು ನೀವೇ ನೋಡ್ಬೋದು. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಈ ಒಂದು ವಿಡಿಯೋವನ್ನು ನೋಡಿ. ನೀವೇನಾದರೂ ಯುವ ನಿಧಿ ಯೋಜನೆಗೆ ಆನ್ಲೈನ್ ಅಪ್ಲೈ ಮಾಡಬೇಕು ಅನ್ನೋದಾದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ವಿಡಿಯೋವನ್ನು ನೀವೇನಾದರೂ ಎಫ್ ಬಿ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೌದು ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಈ ಒಂದು ಯೋಜನೆ ಇನ್ನೂ ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಜಿಯನ್ನು ಸ್ವೀಕಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು ಅಂತಲೇ ಹೇಳ್ಬೋದು. ಸೊ ಈ ಒಂದು ಯುವ ನಿಧಿ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಪಡೆದುಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ನೀವೇನಾದರೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋ ಹಾಗಿದ್ರೆ ಸೊ ಯುವ ನಿಧಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅರ್ಜಿ ಸಲ್ಲಿಸೋದ್ರಲ್ಲಿ ತೊಂದರೆ ಆದರೆ ಇದನ್ನು ಯಾವ ರೀತಿ ಸರಿ ಮಾಡೋದು ಅನ್ನೋದ್ರ ಬಗ್ಗೆನೂ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಇನ್ನು ಡಿಗ್ರಿ ಮಾಡಿರೋರು ಯಾವ ಕಡೆಯಿಂದ ಯುವ ನಿಧಿ ಯೋಜನೆಯ ಕಡೆಯಿಂದ 3,000 ರೂಪಾಯಿ ಬರ್ತಾ ಇದೆ. ಸೊ ಇನ್ನು ಡಿಪ್ಲೊಮೊ ಅವ್ರಿಗೆ 1,500 ರೂಪಾಯಿ ಹಣ ಬರ್ತಾ ಇದೆ. ಸೊ ಹಾಗಾದರೆ ಬನ್ನಿ ಈ ಒಂದು ಅರ್ಜಿಯನ್ನು ನೋಡೋಣ ಯಾವ ರೀತಿ ಸಲ್ಲಿಸೋದು ಅಂತ. ಸೊ ಫ್ರೆಂಡ್ಸ್, ನೀವು ಸೇವಾ ಸಿಂಧು ಓಪನ್ ಮಾಡ್ಕೊಂಡು ಆದಮೇಲೆ ವೆಬ್ಸೈಟನ್ನು ದೆನ್ ನೆಕ್ಸ್ಟು ಕೆಳಗಡೆ ಯುವ ನಿಧಿ ಅಂತ ಕೇಳುತ್ತೆ. ಸೊ ಅಲ್ಲಿ ಲಾಗಿನ್ ಆಗೋದಕ್ಕೆ ಇಲ್ಲಿ ನೀವು ಮೊಬೈಲ್ ನಂಬರನ್ನು ಹಾಕಬೇಕು. ಜೊತೆಗೆ ಏನು ಮಾಡಬೇಕು ಅಂತ ಅಂದರೆ ಆಧಾರನ್ನು ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ನ ಹಾಕಿ ದೆನ್ ಸೆಂಡ್ OTP ಅಂತ ಕೇಳುತ್ತೆ. ಸೊ ನೀವಿಲ್ಲಿ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಹಾಕಿದ ಮೇಲೆ OTP ಬರುತ್ತೆ. ಆ ನಂಬರ್ಗೆ ದೆನ್ OTP ಎಂಟರ್ ಮಾಡಿ ಲಾಗಿನ್ ಅಂತ ಕೇಳುತ್ತೆ. ಸೊ ಅಲ್ಲಿ ಲಾಗಿನ್ ಆಗಿ ನೆಕ್ಸ್ಟು ಸ್ವಯಂ ಘೋಷಣೆ ಒಪ್ಪಿಗೆ ಅಂತ ಬರುತ್ತೆ. ಸೊ ಅಲ್ಲಿ ನೆಕ್ಸ್ಟು ಡೌನಲ್ಲಿ ನಿಮಗೆ ಎಸ್ ಆರ್ ನೋ ಅಂತ ಕೇಳುತ್ತೆ. ನೀವಲ್ಲಿ ಎಸ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ದೆನ್ ನೆಕ್ಸ್ಟು ನಿಮಗೆ ಬಟನ್ ಮೇಲೆ ಕ್ಲಿಕ್ ಮಾಡಿ ದೆನ್ ಮುಂದಿನ ಆಪ್ಷನ್ನು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಗಮನ ಇಟ್ಟು ಮಾಡಬೇಕು. ಆಧಾರ್ ದೃಢೀಕರಣ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ದೆನ್ ನಿಮಗೆ EKYC ಸರ್ವಿಸ್ ಅಂತ ಬರುತ್ತೆ. ನೆಕ್ಸ್ಟ್ ಆಧಾರ್ ಎಂಟ್ರಿ ಮಾಡಬೇಕು ಇಲ್ಲಿ. ಸೊ ದೆನ್ ನೆಕ್ಸ್ಟ್ OTP ಮೇಲೆ ಕ್ಲಿಕ್ ಮಾಡಿ ಡೌನಲ್ಲಿ ನಿಮಗೆ ನೋಡಿ ಅಲ್ಲಿ ಜನರೇಟ್ OTP ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡ್ತಿದ್ದೀರಲ್ವಾ, ಜನರೇಟ್ OTP ಅಲ್ಲಿ ಕ್ಲಿಕ್ ಮಾಡಿದ್ರೆ ದೆನ್ ನೆಕ್ಸ್ಟ್ ನಿಮಗೆ ಪ್ರೊವೈಡ್ ಕನ್ಸೆಂಟ್ ಅಂತ ಇದೆ, ಓಕೆ ಅಂತ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ನೆಕ್ಸ್ಟು SMS ಮೂಲಕ OTPಯನ್ನು ಕಳಿಸಲಾಗಿದೆ ಅಂತ ಬರುತ್ತೆ. ಸೊ ಓಕೆ ಅಂತ ಕೊಡಿ. ಅಲ್ಲೂ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದಂತಹ ಒಂದು OTPಯನ್ನು ಸಬ್ಮಿಟ್ ಅಂತ ಕೊಡಿ ಅಂತ ಕೇಳುತ್ತೆ. ಅಲ್ಲಿ ನೀವು ಅಲ್ಲಿ ಸಬ್ಮಿಟ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂತ ಅಂದರೆ ಆಧಾರ್ ಅಥೆಂಟಿಕೇಷನ್ ಅಂತ ಕೇಳುತ್ತೆ. ಸೊ ಅದರ ಮೇಲೆ ಡೈರೆಕ್ಟ್ ಪೇಜು ಓಪನ್ ಆಗುತ್ತೆ. ಸೊ ನಿಮಗೆ ಡೈರೆಕ್ಟ್ ಆಧಾರಿಂದ ಏನು ಅಥೆಂಟಿಕೇಷನ್ ಅಂತ ಇರುತ್ತೆ, ಸೊ ಅಲ್ಲಿ ಡೈರೆಕ್ಟ್ ಪೇಜೇ ಬರುತ್ತೆ. ನೆಕ್ಸ್ಟು ನೀವು ಆಧಾರ್ ಡೀಟೇಲ್ಸ್ ವಿವರವನ್ನು ಪಡೆಯಿರಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ದೆನ್ ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಆಧಾರ್ ಡೀಟೇಲ್ಸು ಓಪನ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಅಡ್ರೆಸ್ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟು ಎಸ್ ಅಂತ ನೀವು ಸೆಲೆಕ್ಟ್ ಮಾಡಿ
ದೆನ್ ನೆಕ್ಸ್ಟು ನಿಮ್ಮ ಜಿಲ್ಲೆಯನ್ನು ಕೇಳುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ತಾಲೂಕನ್ನು ಕೇಳುತ್ತೆ, ಸೊ ನೀವು ತಾಲೂಕನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಡಿಗ್ರಿ ಆರ್ ಡಿಪ್ಲೊಮೊ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಅಲ್ಲಿ ಯು ಜಿನ ಅಥವಾ ಪಿ ಜಿನ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟ್ ಬಂದುಬಿಟ್ಟು ಯೂನಿವರ್ಸಿಟಿ ಯಾವುದು ಅಂತ ಕೇಳುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಡಿಗ್ರಿ ಡಿಪ್ಲೊಮೊ ಮಾಡಿದರೆ ರಿಜಿಸ್ಟ್ರೇಷನ್ ನಂಬರನ್ನು ಇರುತ್ತೆ. ಸೊ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದರೆ ಸಾಕು, ನಿಮಗೆ ಸ್ಟೂಡೆಂಟಿಂದು ಫುಲ್ ಡೀಟೇಲ್ಸು ಕೂಡ ಬರುತ್ತೆ. ನೆಕ್ಸ್ಟು ನಿಮಗೆ ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ ಅಂತ ಬರುತ್ತೆ. ಸೊ ಅಲ್ಲಿ ಗೃಹವಾಸಿ ಪರಿಶೀಲನೆಗಾಗಿ ಅಂತ ಬರುತ್ತೆ. ಅಲ್ಲಿ ಬರುವಂತಹ ಆಪ್ಷನ್ನಲ್ಲಿ ನಿಮಗೆ ಯಾವುದಾದ್ರೂ ಸೆಲೆಕ್ಟ್ ಮಾಡಿ. ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಮೊದಲನೇದಾಗಿ ನಾವು ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಈ ರೀತಿ ಸೆಲೆಕ್ಟ್ ಮಾಡಿದ್ರೆ, ಸೊ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ನಿಮಗೆ ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿ. ಸೊ ನೋಡಿ, ಇವಾಗ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ತೀವಿ. ಆ ಒಂದು ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿದ ನಂತರ ನೀವು ನೆಕ್ಸ್ಟು ಪಿ ಯು ಸಿಯನ್ನು ಯಾವಾಗ ಪಾಸ್ಔಟ್ ಆಗಿದೆ ಅದನ್ನು ಇಯರ್ ಏನಿದೆ, ಸೊ ಆ ಒಂದು ಇಯರನ್ನು ನೀವು ಹಾಕಬೇಕಾಗುತ್ತೆ. ಸೊ ನೋಡಿ, ಅಲ್ಲಿ ತೋರಿಸ್ತಾ ಇದೆ ಯಾವ ಇಯರ್ ಪಾಸ್ಔಟ್ ಆಗಿದೆ ಅದನ್ನು ಹಾಕಿ. ನೆಕ್ಸ್ಟು ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ, ಸೊ ಆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಹೆಸರನ್ನು ತಗೊಳ್ಳುತ್ತೆ. ಸೊ ಫುಲ್ ಡೀಟೇಲ್ಸ್ ಅಲ್ಲಿ ಬರುತ್ತೆ. ದೆನ್ ನೆಕ್ಸ್ಟು ನೀವು ಏನು ಮಾಡಬೇಕು ಅಂತ ಅಂದರೆ, ಇವಾಗ ಏನು ಎಲ್ಲನೂ ಹಾಕಿದ್ರಿ, ನೆಕ್ಸ್ಟು SSLC ರಿಜಿಸ್ಟ್ರೇಷನ್ ನಂಬರು ಹಾಗೆಯೇ ಇಯರು ಕೂಡ ಕೇಳುತ್ತೆ. ಸೊ ಅಲ್ಲೂ ಕೂಡ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ನ ಬರುತ್ತೆ. ದೆನ್ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಏನಿದೆ, ಆ ಒಂದು ಮೊಬೈಲ್ ನಂಬರ್ನ ಹಾಕಿ ವೆರಿಫೈ OTP ಬರುತ್ತೆ. ಸೊ ದೆನ್ ನೆಕ್ಸ್ಟು ಎಂಟರ್ ಮಾಡಿ, ವೆರಿಫೈ ಮಾಡಿ. ಜಿಮೇಲ್ ಕೂಡ ಕೇಳುತ್ತೆ, ಅಲ್ಲಿ ಹಾಕಿ. ಕ್ಯಾಸ್ಟ್ ಕೂಡ ಕೇಳುತ್ತೆ, ಹಾಕಿ. ದೆನ್ ನೆಕ್ಸ್ಟು ನೀವು ಹ್ಯಾಂಡಿಕ್ಯಾಫ್ಟ್ ಆಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಕ್ಯಾಸ್ಟು ಜಿಮೇಲು ಅದ್ರ ಜೊತೆಗೆ ನಿಮಗೆ ಕೆಳಗೆ ತೋರಿಸಿದಂತಹ ಹ್ಯಾಂಡಿಕ್ಯಾಫ್ಟ್ ಆಗಿದ್ದರೆ ಹ್ಯಾಂಡಿಕ್ಯಾಫ್ಟ್ ಅಂತ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ದೆನ್ ನೆಕ್ಸ್ಟು ಕೆಳಗೆ ತೋರಿಸ್ತಿರೋ ಹಾಗೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಏನು ಯುವ ನಿಧಿ ಯೋಜನೆಯ ಒಂದು ಅಪ್ಲಿಕೇಶನ್ನು ರಿಸೀವ್ ಆಗುತ್ತೆ ಅವ್ರಿಗೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಸ್ವಲ್ಪ ಹುಷಾರಾಗಿ ಎಲ್ಲ ಡೀಟೇಲ್ಸ್ನೂ ಕೂಡ ನೋಡಿಕೊಂಡು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಹೇಳಿರೋ ರೀತಿ ಯಾವ ರೀತಿ ನಾನು ತಿಳಿಸ್ಕೊಟ್ಟೆ ಆ ರೀತಿ ನೀವು ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡಿದ್ರೆ ನಿಮಗೆ ಏನು ಡಿಗ್ರಿ ಮಾಡಿರೋರಿಗೆ ತಿಂಗಳಿಗೆ 3,000, ಹಾಗೆಯೇ ಡಿಪ್ಲೊಮೊ ಮಾಡಿರೋರಿಗೆ 1,500 ರೂಪಾಯಿಗಳನ್ನು ನೀವು ಪಡೆದುಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಸ್ವಲ್ಪ ಹುಷಾರಾಗಿ ನಿಧಾನವಾಗಿ ಯೋಚನೆ ಮಾಡಿ ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿ. ಯಾವುದೇ ರೀತಿ ನಂಬರ್ ಮಿಸ್ ಆಗೋದಾಗಿರ್ಬೋದು, ಯಾವುದೇ ರೀತಿ ಮಾಡೋದಕ್ಕೆ ಹೋಗಬೇಡಿ. ಮೇಯ್ನ್ ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಒಂದು ನಂಬರಿಂದನೇ ಈ ಒಂದು ಯೋಜನೆಗೆ ಆದಷ್ಟು ಅಪ್ಲೈ ಮಾಡಿ. ನಮ್ಮದು ಬೇರೆ ನಂಬರು ಆ ರೀತಿ ಈ ರೀತಿ ಅಂತ ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಇವಾಗ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೆ ತುಂಬಾ ತೊಂದರೆ ಆಗ್ತಿದೆ, ಅದೇ ರೀತಿ ಈ ಒಂದು ಯುವ ನಿಧಿ ಯೋಜನೆ ಏನಿದೆ ಇದಕ್ಕೂ ಕೂಡ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಆದಷ್ಟು ಹುಷಾರಾಗಿ ನಿಮ್ಮ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ನೀವು ಎಂಟರ್ ಮಾಡಿದ್ರೆ ನಾನು ಯಾವ ರೀತಿ ತೋರಿಸ್ದೆ ಆ ರೀತಿ ಶೋ ಆಗುತ್ತೆ. ಆದಷ್ಟು ಹುಷಾರಾಗಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಯುವ ನಿಧಿ ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಯುವ ನಿಧಿ ಯೋಜನೆಗೆ ಆನ್ಲೈನ್ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕೆ ಅಂತಂದರೆ ಯುವ ನಿಧಿ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, ಸೊ ಅಂಥವರು ಅಪ್ಲೈ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಶೇರ್ ಮಾಡೋದ್ರ ಮುಖಾಂತರ ಬೇರೆಯವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ. ಸೊ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಅಪ್ಡೇಟ್ಗಳನ್ನು ನಾವು ಡೈಲಿ ಅಪ್ಡೇಟ್ ಮಾಡ್ತಿರ್ತೀವಿ. ಸೊ ಹಾಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಿದ್ದೀರಾ, ಸೊ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಆದಷ್ಟು ಈ ಒಂದು
ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಲ್ಲ. ಸ್ವಲ್ಪ ಮಿಸ್ ಆದ್ರೂ ಕೂಡ ನೀವು ಅರ್ಜಿ ಹಾಕಿದ್ರು ತುಂಬಾ ವೇಸ್ಟ್ ಆಗುತ್ತೆ. ಸೊ, ಮತ್ತೆ ನೀವು ಅಲ್ಲಿ ಇಲ್ಲಿ ಅಂತ ಚೆಕ್ ಮಾಡಿಸ್ಕೊಂಡು ಅಲೆದಾಡಬೇಕಾಗುತ್ತೆ. ಹಾಗಾಗಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಹುಷಾರಾಗಿ ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡಿ. ಸೊ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ಒಂದು ಮಾಹಿತಿಯನ್ನು ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ ಅಂತ ಹೇಳ್ತೀನಿ. ಸೊ, ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.